ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಬೆಂಗಳೂರು ದೋಸ್ತಿ ಜಂಟಿ ಹೋರಾಟ. ಬೆಂಗಳೂರು ಆರ್ಎಸ್ಎಸ್ ಅನ್ನು ಕಾನೂನು ವ್ಯಾಪ್ತಿಗೆ ತಂದೇ ತರ್ತೀವಿ, ಪ್ರಿಯಾಂಕಾ. ನವದೆಹಲಿ ಪ್ರತಿ ಪೀಳಿಗೆಯ ಮೇಲೂ ರಾಷ್ಟ್ರದ ಜವಾಬ್ದಾರಿ ಇದೆ. ಹಾಗಾಗಿ ನಿಮ್ಮ ಸೇವೆ ಅತ್ಯಗತ್ಯ. ಪಿಎಂ ಮೋದಿ ಕರೆ. ಕಾಕ್ರೋಚ್ ಪಾರ್ಟಿ ದೆಹಲಿ ಪ್ರತಿಭಟನೆಯ ಬಳಿಕ ಎರಡನೇ ಬಾರಿ ಜೈನ್ ಜೀಗಳಿಗೆ ಪ್ರಧಾನಿ ಮೋದಿ ಹೊಗಳಿಕೆ. ರಾಜ್ಯದ ಆಯ್ದ 956 ಸರ್ಕಾರಿ ಶಾಲೆಗೆ ದತ್ತಾಂಶ ನಿರ್ವಹಣೆ ಸಿಬ್ಬಂದಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಈ ವರ್ಷದಿಂದ ಜಾರಿ. ತಲಾ 10,000 ಗೌರವಧನ ನಿಗದಿ. ಶಿಕ್ಷಕರಿಗೆ ಇನ್ನು ಪಾಠ ಪ್ರವಚನಗಳ ಮೇಲೆ ಗಮನ ಹರಿಸಲು ಹೆಚ್ಚು ಅವಕಾಶ. ಸಾಹಿತ್ಯ ಆಸಕ್ತಿ ಮೂಡಿಸುವ ಸಾಹಿತ್ಯ ಸಿರಿ ಜೈನ್ ಮಿಲನ್ ಮಹಿಳಾಧ್ಯಕ್ಷೆ ಅನಿತಾ. ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಿಎಂ. ಪ್ರಥಮ ಬಹುಮಾನ ಪಡೆದ 24 ವಿಜೇತರಿಗೆ ತಲಾ 50,000 ಮೌಲ್ಯದ ಉಚಿತ ಶಾಪಿಂಗ್. ಶಿವಾಜಿನಗರ ತುಕ್ಕು ಹಿಡಿದ ಕೊಳವೆ ಬದಲು ಜಲಮಂಡಳಿಗೆ ಮಾಸಿಕ 1.32 ಕೋಟಿ ರೂಪಾಯಿ ಉಳಿತಾಯ. ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟ ತಲುಪದ ರಾಗಿ, ಜೋಳ, ಭತ್ತ, ಸಿರಿಧಾನ್ಯ ಸೇರಿ ವಿವಿಧ ಆಹಾರ ಧಾನ್ಯ ಬಿತ್ತನೆ 60.45 ಲಕ್ಷ ಗುರಿಯ ಪೈಕಿ ಜುಲೈ ಅಂತ್ಯದವರೆಗೆ 28.37 ಲಕ್ಷ ಹೆಕ್ಟೇರ್ ನೆಲದಷ್ಟೇ ಬಿತ್ತನೆ. ಮಳೆಗಾಗಿ ಇನ್ನೂ ಕಾಯುತ್ತಿರುವ ರೈತ. ಕೊಡಲ ಸ್ವಾಮೀಜಿ ಚಿಲ್ಲರೆ ಬುದ್ಧಿ ಬಿಡಲಿ ಸಚಿವ ಕಾಶಪ್ಪನವರ. ನಾಗೇಂದ್ರ ತಲೆದಂಡವೇ ಬಿಜೆಪಿ ಅಂಜಡ. ಖಾತೆ ಹಂಚಿಕೆ, ಬರ, ಬೆಳೆ ಹಾನಿ ಸೇರಿ ಇತರ ವಿಷಯ ಚರ್ಚೆ. ಶಿಕ್ಷಕರ ಹೊರೆ ತಗ್ಗಿಸಲು ಶಾಲೆಗಳಿಗಿನ್ನೂ ಸಹಾಯಕರು. ವಿದ್ಯಾರ್ಥಿಗಳ ಜೊತೆಗೆ ಜರ್ಕೋನ್ ಸರ್ಕಾರದ ಮಾತುಕತೆ ಮತ್ತೆ ವಿಫಲ. ರಾಮಮಂದಿರ ಹುಂಡಿಗೆ ಖನ್ನಾ ಕೇಸ್ ಸೆಪ್ಟೆಂಬರ್ ಅಂತ್ಯಕ್ಕೆ ಚಾರ್ಜ್ ಶೀಟ್. ರಷ್ಯಾದಿಂದ ತೈಲ ಆಮದು, ಭಾರತಕ್ಕೆ 100% ಸುಂಕ ಬರೆ. ದಿಲ್ಲಿ ಈ ತಿಂಗಳು 16 ವರ್ಷದಲ್ಲೇ ದಾಖಲೆ ಮಳೆ. ಸಾಮಾನ್ಯ ಗ್ರಾಹಕರಿಗೆ ಇಲ್ಲ ಯುಪಿಐ ಶುಲ್ಕ. ಸರ್ಕಾರ 2 ತಿಂಗಳಿಂದ ಕೊರಿಯಾ ಅಧ್ಯಕ್ಷ ಕಿಮ್ ಜಾಂಗ್ ನಾಪತ್ತೆ. ಉದಯವಾಣಿ ಆರೋಗ್ಯವಾಣಿ. ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ. ದೇವ ಎಂಬುದು ತುಂಬಿದ ಬಂಡಿ. ಬೋಳಶಂಕರ ಊರು ಶಿವಪುರ. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಕರಿಸಿದ್ದೇಗೌಡ. ಬಡ ಮಕ್ಕಳ ಪಾಲಿಗೆ ಚಾಕ್ಲೇಟ್ ನೀರು ಬಾಕು. ಚೆನ್ನಯ್ಯನ ಗುಪ್ತಭಕ್ತಿ ಯಾವುದು ರೀತಿ? ಚೆನ್ನಯ್ಯನ ಗುಪ್ತಭಕ್ತಿಯು ಎಳ್ಳಿನಲ್ಲಿ ಯಾರಿಗೂ ಕಾಣದಂತೆ ಸೇರಿಕೊಂಡಿರುವ ಎಣ್ಣೆಯಂತೆ, ಮರದಲ್ಲಿ ಅಡಗಿಕೊಂಡಿರುವ ಬೆಂಕಿಯಂತೆ.
ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಸೀತೆಗೆ ತಣ್ಣೀರು ಚಿಮುಕಿಸಿದ ಎಲೆಗಳಿಂದ ನೆರಳು ಮಾಡಿ ತನ್ನ ವಸ್ತ್ರದ ಸೆರಗಿನ ತುದಿಯಿಂದ ಗಾಳಿ ಬೀಸಿ ಲಕ್ಷ್ಮಣ ಉಪಚರಿಸಿದನು. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಅಯ್ಯ, ನಾನು ತೀರಿಕೊಂಡ ಬಳಿಕ ನನ್ನನ್ನು ನಮ್ಮ ಊರಿನ ಹಲಸಿನ ಮರದ ಬುಡದಲ್ಲಿ ಹಾಕಬೇಕೆಂದು ತನ್ನ ಕೊನೆಯ ಆಸೆಯನ್ನು ಹೇಳಿದ. ಬೆಟ್ಟದ ಮೇಲಿನ ದೇವತೆಯು ಬೋಳಶಂಕರನ ಅಣ್ಣ ಅತ್ತಿಗೆಗೆ ಹೇಗೆ ಕಾಣಿಸಿಕೊಂಡಳು? ಬೋಳಶಂಕರನ ಅಣ್ಣ ಅತ್ತಿಗೆಗೆ ಬೆಟ್ಟದ ಮೇಲಿನ ದೇವತೆ ದುಂಡೆಗೆ ಉರಿಯೋ ಕಣ್ಣು, ಹೊಳೆಯೋ ಹಲ್ಲು, ಎತ್ತಿನ ಕೊಂಬುಗಳನ್ನು ಹೊಂದಿದ ಕೆಂಪು ಹೂವಿನ ಮಳೆಯ ಮರೆಯಲ್ಲಿ ನಿಂತು ಕೊಯ್ ಮಾಡಿ ಕರೆದಂತೆ ಕಾಣುತ್ತದೆ. ಬಂಡಿಯ ಒಡೆಯವರಿಗೆ ಮನ್ನಿಸರು. ಪ್ರಸ್ತುತ ಈ ವಾಕ್ಯವನ್ನು ಅನುವಾದ ಮಂಟಪ ಅಧ್ಯಕ್ಷನಾಗಿದ್ದ ಅಲ್ಲಮ ಪ್ರಭುವಿನ ವಚನದಿಂದ ಆಯ್ದುಕೊಳ್ಳಲಾಗಿದೆ. ನಮ್ಮ ದೇಹವನ್ನು ಹಾಳು ಮಾಡುವ ಪಂಚೇಂದ್ರಿಯಗಳ ಕುರಿತು ಇಲ್ಲಿ ಎಚ್ಚರಿಕೆ ನೀಡಲಾಗಿದೆ. ದೇಹ ಎಂಬ ತುಂಬಿದ ಬಂಡಿಗೆ ಪಂಚೇಂದ್ರಿಯಗಳೆಂಬ ಐವರು ಬಂಡಿ ಓಡಿಸುವುದು. ಬಂಡಿಯು ಸರಿಯಾದ ದಾರಿಯಲ್ಲಿ ನಡೆದು ಗಮ್ಯಸ್ಥಾನವನ್ನು ತಲುಪಲು ಈ ಐವರು ಸರಿಯಾಗಿರಬೇಕು. ಅವು ಒಂದನೊಂದು ದಿಕ್ಕಿನ ಕಡೆ ಬಂಡಿಯನ್ನು ನಡೆಸಲು ಯತ್ನಿಸುತ್ತವೆ. ಅವುಗಳಲ್ಲಿ ಪರಸ್ಪರ ಹೊಂದಾಣಿಕೆಗಳಿಲ್ಲ. ಅವುಗಳ ಆಸೆಯಂತೆ ನಡೆದರೆ ಬಂಡಿಯ ಅಚ್ಚೆ ಮುರಿದು ಹೋಗುವುದರಲ್ಲಿ ಸಂಶಯವಿಲ್ಲವೆಂದು ಅಲ್ಲಮ ಪ್ರಭು ಹೇಳುತ್ತಾನೆ. ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಡಬೇಕೆಂದು ಎಚ್ಚರಿಕೆ ಇಲ್ಲಿದೆ. ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕಮಹಾದೇವಿ ಹೇಳುತ್ತಾರೆ? ಶರಣರ ಸಂಗದಿಂದ ಬದುಕು ಸಾರ್ಥಕ ಇಲ್ಲವೇ ನಿರರ್ಥಕ ಎಂಬುದು ಅಕ್ಕಮಹಾದೇವಿ ಈ ರೀತಿ ಸಾಬೀತುಪಡಿಸುತ್ತಾಳೆ. ಗುರಿಯೇರನ್ನು ನೋಡುವುದು ಕಣ್ಣಿಗೆ ಶೃಂಗಾರ, ಪುರಾತರ ಸಂಗೀತವನ್ನು ಕೇಳುವುದು ಕಿವಿಗೆ ಅಲಂಕಾರ, ಸತ್ಯವನ್ನು ನುಡಿಯುವುದೇ ಮಾತಿಗೆ ಶೃಂಗಾರ, ಶಬ್ದಕರ ಮಾತುಗಳೇ ಸಂಭಾಷಣೆಗೆ ಸೌಂದರ್ಯವನ್ನು ನೀಡುವುದು, ತತ್ಪರರಿಗೆ ನೀಡುವುದೇ ಕೈಗೆ ಶೃಂಗಾರ. ಈ ಶೃಂಗಾರಗಳೇ ಜೀವಿಸುವ ಜೀವನಕ್ಕೆ ಶೃಂಗಾರ. ಇವುಗಳಿಲ್ಲದ ಬಾಳು ನಿರರ್ಥಕವೆಂದೋದಗಳೇ ಈ ಜೀವಹೇತಕ ಪ್ರಯೋಜನ. ಚನ್ನಮಲ್ಲಿಕಾರ್ಜುನ ಇಂತಹ ಶೃಂಗಾರಗಳಿಂದಲೇ ಬದುಕು ಸಾರ್ಥಕ ಎನ್ನುತ್ತಾರೆ. ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ? ಸೀತೆಯನ್ನು ಘೋರ ಅರಣ್ಯದಲ್ಲಿ ಬಿಟ್ಟು ಹೊರಡಬೇಕಾದ ಅನಿವಾರ್ಯತೆಯಲ್ಲಿ ಲಕ್ಷ್ಮಣ ಅವಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸುತ್ತಲಿನ ಪ್ರಕೃತಿಗೆ ವಹಿಸುತ್ತಾನೆ. ಎಲೆ ವನಸ್ಥಗಳಿರುವ, ಶೃಂಗಸಿಗಳಿರುವ, ಮೃಗಗಳಿರುವ, ಕ್ರಿಮಿ ಕೀಟಗಳ, ಪಕ್ಷಿಗಳ, ಲತೆಗಳಿರುವ, ತೃಣ ಗುಲ್ಮರಗಳ, ಪಂಚಭೂತಗಳಿರುವ ದಿಕ್ಕುಗಳ ಕಾಯಿರಿ ತಾಯಿ ಸೀತೆಯ ಎಲೆ ಧರ್ಮದೇವತೆ ಜಗಜ್ಜನನಿ ಜಾನ್ವಿಯೇ ಗಂಗೆ ಸಲಹಿಕೊಳ್ಳ ತನ್ನ ತಾಯಿ ಜಾನಕಿಯ ನೆಲೆ ತಾಯಿ ಭೂದೇವಿ ನಿನ್ನ ಮಗಳು ಇವಳು, ಈಕೆಯ ಕಾಪಾಡುವ ಹೊಣೆ ನಿನ್ನದು ತಾಯಿ ಎಂದು ಕೈಮುಗಿದು ಲಕ್ಷ್ಮಣ ಈ ಎಲ್ಲರಿಗೂ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡ. ಬೋಳಶಂಕರನ ಅಣ್ಣಂದಿರೇ ವಾಸಿ ಎಂದು ಪಿಚಾಸಿ ಹೇಳುವ ಕಾರಣವೇನು? ಸೈತಾನ ದೊರೆ ಬೋಳಶಂಕರ ಮತ್ತು ಅವನ ಅಣ್ಣಂದಿರಲ್ಲಿ ವಿರಸ ಹುಟ್ಟಿಸಿ ನರಕಕ್ಕೆ ಕರೆತರಲು 3 ಪಿಶಾಚಿಗಳನ್ನು ಕಳಿಸುತ್ತಾನೆ. ಅದರಲ್ಲಿ ಮೊದಲನೇ ಪಿಶಾಚಿ ತನ್ನ ಪರಿಚಯವನ್ನು ಹೇಳಿಕೊಳ್ಳುತ್ತಾ, ನಾವು ಪಿಶಾಚಿಗಳು, ಮನುಷ್ಯನ ದೌರ್ಬಲ್ಯಗಳ ಮೂಲಕ ನಿಮ್ಮನ್ನು ಪ್ರವೇಶಿಸುತ್ತೇವೆ. ಬೋಳಶಂಕರ: ಅಣ್ಣಂದಿರು ನಾವು ಕಾಣಿಸಿಕೊಂಡಿದ್ದೇವೆ, ತಡೆ ನಮಗೆ ವಶವಾದರು. ಆದ್ದರಿಂದ ಅವನ ಅಣ್ಣಂದಿರೇ ವಾಸಿ. ಕೊಳೆತ ಬಲೆ ಹಾಕಿ ಎಳೆದರೂ ಸುಲಭವಾಗಿ ಬೀಳುತ್ತಾರೆ. ಆದರೆ ಆ ಬೋಳಶಂಕರ ಇದ್ದಾನಲ್ಲ, ಬಹಳ ಗಟ್ಟಿ. ಆಸ್ತಿ ಹಂಚಿಕೆಯ ಸಂದರ್ಭದಲ್ಲಿ ಜಗಳ ಮಾಡುತ್ತಾನೆ ಎಂದರೆ ಅವನ ಅಣ್ಣಂದಿರು ಕೇಳಿದ್ದನ್ನೆಲ್ಲ ಕೊಟ್ಟುಬಿಟ್ಟು ಎಂದು ಬೇಸರಗೊಳ್ಳುತ್ತಾನೆ. ಅಧಿಕಾರದ ಆಸೆ, ಹಣದ ಆಸೆಯನ್ನು ಹೊಂದಿದ ಬೋಳಶಂಕರ ಅಣ್ಣಂದಿರು ಆ ಆಸೆಗಳ ದೌರ್ಬಲ್ಯದಿಂದಲೇ ಪಿಶಾಚಿಗಳಿಗೆ ಸುಲಭ ವಶವಾಗಿ ಬಿಡುತ್ತಾರೆ.
ಆದರೆ ಯಾವುದೇ ಆಶಯ ದೌರ್ಬಲ್ಯಗಳು ಇಲ್ಲದ ನಿಷ್ಕಲ್ಮಶ ಮನಸ್ಸಿದ್ದರೆ ಬೋಳೆಶಂಕರ ವಶವಾಗುವುದಿಲ್ಲ. ಅದಕ್ಕೆ ಪಿಶಾಚಿ ಬೋಳೆಶಂಕರನ ಅಣ್ಣಂದಿರೇ ವಾಸಿ ಎನ್ನುವುದು. ಕಟ್ಟೋಗರ, ಕಟ್ಟು ಪ್ಲಸ್ ಓಗರ, ಕಟ್ಟೋಗರ. ಉದ್ದ ಅಗಲ, ಉದ್ದ ಪ್ಲಸ್ ಅಗಲ. ಕಣ್ಮರ, ಕಣ್ಣು ಪ್ಲಸ್ ಮಲಾರ. ಎರಡನೆಯದಾಗಿ ಮಾತೃ ರಾಷ್ಟ್ರದ ಬ್ರಿಟನ್ನಿನ ಗರಿಷ್ಠ ಅನುಕೂಲತೆಗಾಗಿ ಆ ಕೈಗಾರಿಕೆಗಳ ಸಿದ್ಧ ವಸ್ತುಗಳ ವಿಸ್ತೃತ ಮಾರುಕಟ್ಟೆಯಾಗಿ ಭಾರತವನ್ನು ಪರಿವರ್ತಿಸುವುದು. ಇದರಿಂದ ಭಾರತದ ವಿದೇಶಿ ಕರಕುಶಲ ಕೈಗಾರಿಕೆಗಳು ಕ್ಷೀಣಿಸಿ ವ್ಯಾಪಕ ನಿರುದ್ಯೋಗವನ್ನು ಸೃಷ್ಟಿಸಿದ್ದಲ್ಲದೆ ಭಾರತೀಯ ಗ್ರಾಹಕ ಮಾರುಕಟ್ಟೆಯಲ್ಲಿ ಬ್ರಿಟನ್ನಿನ ಕೈಗಾರಿಕಾ ಉತ್ಪನ್ನಗಳಿಗೆ ಹೊಸ ಬೇಡಿಕೆ ಸೃಷ್ಟಿಸಿತು. ಇದು ಸ್ಥಳೀಯ ಸರಕುಗಳ ಪೂರೈಕೆಗೆ ಮಾರುಕಟ್ಟೆ ಇಲ್ಲದಂತೆ ಮಾಡಿತು. ಹೊಸ ಬೇಡಿಕೆಯನ್ನು ಪೂರೈಸಲು ಬ್ರಿಟನ್ನಿಂದ ಅಗ್ಗದ ತಯಾರಿಕಾ ಸರಕುಗಳನ್ನು ಆಮದು ಮಾಡಿಕೊಂಡು ವಿದೇಶೀಯವಾಗಿ ಉತ್ಪಾದಿಸಿದ ಸರಕುಗಳು ಮಾರುಕಟ್ಟೆಯನ್ನು ಕಸಿದುಕೊಂಡಿತು. ಸಾರ್ವಜನಿಕ ಕೈಗಾರಿಕೆಗಳು. ಭಾರತ ಹೆವಿ ಈಸ್ಟ್ ಇಂಡಿಯನ್ ಭಾರತ. ಆರ್ಥಿಕ ಸುಧಾರಣೆಗಳು. ಆಧುನೀಕರಣ. ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದಕರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಆಧುನೀಕರಣ ಎನ್ನುತ್ತಾರೆ. ಉದಾಹರಣೆಗೆ ರೈತರು ಕೃಷಿಯಲ್ಲಿ ಅಧಿಕ ಇಳುವರಿ ಬೀಜ ಯಂತ್ರಗಳ ಬಳಕೆ, ಆಧುನಿಕ ನೀರಾವರಿ ಬಳಸುವುದು, ಅಥವಾ ಕಾರ್ಖಾನೆಯಲ್ಲಿ ಆಧುನಿಕ ಯಂತ್ರಗಳನ್ನು ಬಳಸಿ ಉತ್ಪಾದನೆಯನ್ನು ಹೆಚ್ಚಿಸಬಹುದು. ಆಧುನೀಕರಣ ಕೇವಲ ಹೊಸ ತಂತ್ರಜ್ಞಾನ ಬಳಕೆಗೆ ಮಾತ್ರ ಸೀಮಿತವಾಗಿದೆ. ಸಾಮಾಜಿಕ ಬದಲಾವಣೆಗೂ ಅನ್ವಯಿಸುತ್ತದೆ. ಅಂದರೆ ಮಹಿಳೆಯರ ಹಕ್ಕುಗಳು ಪುರುಷರ ಹಕ್ಕುಗಳಂತೆ ಸಮಾನವಾಗಿ ಗುರುತಿಸುವಂತಾಗಬೇಕು. ಮಹಿಳೆಯರ ಕಾರ್ಯಕ್ಷೇತ್ರ ಮನೆಗೆ ಸೀಮಿತವಾಗಿರದೆ ಬ್ಯಾಂಕ್, ಕೈಗಾರಿಕೆ, ಶಾಲೆ ಮುಂತಾದೆಡೆ ಅವರ ಪ್ರತಿಭೆಯನ್ನು ಬಳಸಿಕೊಳ್ಳುವಂತಾದರೆ ಸಮೃದ್ಧ ಸಮಾಜ ನಿರ್ಮಾಣವಾಗುತ್ತದೆ. ಸಮಾನತೆ. ದೇಶದಲ್ಲಿರುವ ಬಡವರು ಬಡವರು, ಮೇಲು ಕೀಳು ಎಂಬ ವ್ಯತ್ಯಾಸದ ನಿರ್ವಹಣೆಯನ್ನು ಸಮಾನತೆ ಎನ್ನುತ್ತಾರೆ. ಆರ್ಥಿಕ ಅಭ್ಯುದಯ ಫಲವು ಕೇವಲ ಶ್ರೀಮಂತರ ಪಾಲಾಗದೆ ಬಡವರಿಗೂ ತಲುಪುವಂತೆ ನೋಡಿಕೊಳ್ಳುವುದು ಅವಶ್ಯವಾಗಿದ್ದು, ಆರ್ಥಿಕ ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ ಜೊತೆಗೆ ಸಮಾನತೆಯೂ ಸಹ ಮುಖ್ಯವಾಗುತ್ತದೆ. ಪ್ರತಿಯೊಬ್ಬ ಭಾರತೀಯ ಮೂಲಭೂತ ಅವಶ್ಯಕತೆಗಳಾಗಿ ಭಾರತ ಉತ್ತಮ ವಸತಿ, ಶಿಕ್ಷಣ, ಆರೋಗ್ಯ ಸೌಕರ್ಯ ಹೊಂದಲು ಸಮರ್ಥರಾಗಬೇಕು ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯು ಕಡಿಮೆಯಾಗಬೇಕು. ಎರಡನೇ ಹಂತದ ಹಸಿರು ಕ್ರಾಂತಿ. ಈ ಅವಧಿಯಲ್ಲಿ ತಂತ್ರಜ್ಞಾನದ ಬಳಕೆ ಬಹುತೇಕ ರಾಜ್ಯಗಳಿಗೆ ಹರಡಿ ಬೆಳೆಗಳನ್ನು ಬೆಳೆಯಲು ಪ್ರಯೋಜನವಾಯಿತು. ಹಸಿರು ಕ್ರಾಂತಿ ತಂತ್ರಜ್ಞಾನದ ಬಳಕೆ ವಿಸ್ತಾರಗೊಂಡಂತೆ ಭಾರತ ಆಹಾರ ಧಾನ್ಯಗಳ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲ್ಪಟ್ಟ ಕೃಷಿ ಉತ್ಪಾದಿಸಿದ ಹೆಚ್ಚಿನ ಪ್ರಮಾಣದ ಭತ್ತ, ಗೋಧಿಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ದರಿಂದ ಆಹಾರ ಧಾನ್ಯಗಳ ಬೆಲೆ ಕಡಿಮೆಯಾಗಿ ಕಡಿಮೆ ಆದಾಯ ವರ್ಗದವರು ಬೆಲೆ ಇಳಿಕೆಯ ಪ್ರಯೋಜನ ಪಡೆದರು. ಹಸಿರು ಕ್ರಾಂತಿಯಿಂದಾಗಿ ಸರ್ಕಾರ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ದಾಸ್ತಾನು ಮಾಡಿ ಆಹಾರದ ಕೊರತೆಯಿದ್ದಾಗ ಬಳಸಲು ಶಕ್ತವಾಯಿತು. ಹಸಿರು ಕ್ರಾಂತಿಯಿಂದ ಎದುರಬೇಕಾದ ಆಪತ್ತುಗಳು. ಹಸಿರು ಕ್ರಾಂತಿಯಿಂದ ದೊಡ್ಡ ರೈತರು ಮಾತ್ರವೇ ಕೃಷಿ ಆದಾನಗಳನ್ನು ಹೊಂದಿರುವುದರಿಂದ ಅವರು ಹಸಿರು ಕ್ರಾಂತಿಯ ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದಿರುತ್ತಿದ್ದರು. ಇದರಿಂದಾಗಿ ಸಣ್ಣ ಮತ್ತು ದೊಡ್ಡ ರೈತರ ನಡುವಿನ ಅಂತರ ಹೆಚ್ಚಾಗುವ ಸಾಧ್ಯತೆಯಿತ್ತು. ಮಿಗಿಲಾಗಿ ಎಚ್.ಐ.ವಿ. ಬೆಳೆಗಳು, ಕ್ರಿಮಿಕೀಟಗಳು ದಾಳಿಗೆ ಒಳಗಾಗುತ್ತವೆ.
ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು. ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲೇ ಅಸ್ತಿತ್ವಕ್ಕೆ ಬಂದಿತು. ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲೇ ಅಸ್ತಿತ್ವಕ್ಕೆ ಬಂದಿತು. ಇದನ್ನು ಜವಾಬ್ದಾರಿಯುತ ಸರ್ಕಾರ ಎಂತಲೂ ಕರೆಯುತ್ತಾರೆ. ಸಂಸದೀಯ ಸರ್ಕಾರವು ಬ್ರಿಟನ್ನಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತು. ಇದನ್ನು ಜವಾಬ್ದಾರಿಯುತ ಸರ್ಕಾರ ಎಂತಲೂ ಕರೆಯುತ್ತಾರೆ. ಏಕೆಂದರೆ ಇಲ್ಲಿ ಕಾರ್ಯಾಂಗವು ಶಾಸಕಾಂಗದಿಂದ ಸೃಷ್ಟಿಯಾಗಿದ್ದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ಉದಾಹರಣೆಗೆ ಭಾರತ, ಕೆನಡಾ, ಆಸ್ಟ್ರೇಲಿಯಾ. ಸಂಸದೀಯ ಸರ್ಕಾರದ ಲಕ್ಷಣಗಳು: ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ನಾಮಮಾತ್ರ. ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗ ಸೃಷ್ಟಿ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ, ಪ್ರಧಾನಿ ನಾಯಕತ್ವ, ರಾಜಕೀಯ ಏಕತೆ, ರಚನಾತ್ಮಕ ವಿರೋಧಿ ಪಕ್ಷ, ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ, ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನ. ನಾಮಮಾತ್ರ ಕಾರ್ಯಾಂಗ. ನಾಮಮಾತ್ರ ಕಾರ್ಯಾಂಗ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ನಾಮಮಾತ್ರ ಕಾರ್ಯಾಂಗ ವಾಸ್ತವಿಕವಾಗಿ ಕಾರ್ಯಾಂಗ. ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ. ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ. ಪ್ರಧಾನಿ ನಾಯಕತ್ವ. ಪ್ರಧಾನಿ ನಾಯಕತ್ವ ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ. ಪ್ರಧಾನ ಮಂತ್ರಿಮಂಡಲ. ಪ್ರಧಾನ ನಾಯಕತ್ವ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ನಾಮಮಾತ್ರ ಕಾರ್ಯಾಂಗ ವಾಸ್ತವಿಕ ಕಾರ್ಯಾಂಗವಾಗಿ ಮಂತ್ರಿಮಂಡಲ. ಮಂತ್ರಿಮಂಡಲ ಶಾಸಕಾಂಗದ ಸೃಷ್ಟಿ. ಏಕಪಕ್ಷೀಯ ಸರ್ಕಾರದ ಲಕ್ಷಣಗಳು: ನೈಜ ಸರ್ಕಾರ, ಅಧಿಕಾರ ಪ್ರತ್ಯೇಕತೆ, ನಿಶ್ಚಿತ ಅಧಿಕಾರಾವಧಿ, ಶಾಸಕಾಂಗಕ್ಕೆ ಹೊಣೆಯಾಗಿರುವುದಿಲ್ಲ, ಚುನಾವಣಾಯುತ ಪ್ರತಿನಿಧಿ, ತಡೆ ಮತ್ತು ಸಮತೋಲನ, ಅಧ್ಯಕ್ಷರ ಅಧೀನದಲ್ಲಿ ಕಾರ್ಯದರ್ಶಿಗಳು. ನೈಜ ಕಾರ್ಯಾಂಗ, ಅಧಿಕಾರ ಪ್ರತ್ಯೇಕತೆ, ನಿಶ್ಚಿತ ಅಧಿಕಾರಾವಧಿ, ವೈಯಕ್ತಿಕ ಹೊಣೆಗಾರಿಕೆ, ಸಾಮೂಹಿಕ ಹೊಣೆಗಾರಿಕೆ. ಪ್ರಧಾನ ನಾಯಕತ್ವ, ರಾಜಕೀಯ ಏಕತೆ, ರಚನಾತ್ಮಕ ವಿರೋಧಿ ಪಕ್ಷ, ಶಾಸಕಾಂಗ ಮತ್ತು ಕಾರ್ಯಾಂಗದ ಸಾಮರಸ್ಯ. ರಾಜ್ಯವು ಪರಮೋನ್ನತ, ರಾಜ್ಯದ ಒಡೆಯರಿಕರಣ, ನಾಗರಿಕ ಸ್ವಾತಂತ್ರ್ಯದ ಹರಣ, ಬಲ ಮತ್ತು ಬೆದರಿಕೆ, ಉಕ್ಕಿನ ಶಿಸ್ತು, ವಿರೋಧಿಗಳ ದಮನ, ಮಾಧ್ಯಮಗಳ ಮೇಲೆ ನಿಯಂತ್ರಣ, ಉಗ್ರ ರಾಷ್ಟ್ರೀಯತೆ, ವಿಶ್ವಶಾಂತಿಗೆ ಮಾರಕ. ಆದರ್ಶ ಸಂವಿಧಾನ ಉತ್ತಮ ಅಂಶಗಳನ್ನು ಒಳಗೊಂಡಿರುವ ಸಂವಿಧಾನವನ್ನು ಆದರ್ಶ ಸಂವಿಧಾನ ಎನ್ನುವರು. ಪ್ರಜೆಗಳಿಂದ ನಡೆಯುವ ಸರ್ಕಾರ, ಚುನಾವಣೆಗಳು ಕಡ್ಡಾಯ, ನಿರ್ದಿಷ್ಟ ಅಧಿಕಾರಾವಧಿ, ಸರ್ಕಾರದ ಶಾಂತಿಯುತ ಬದಲಾವಣೆ, ಸಹನೆಯ ಪ್ರತೀಕ. ನಮ್ಮ ಸಂವಿಧಾನ ಒಂದು ರಾಷ್ಟ್ರದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಿದಲ್ಲಿ ಅದನ್ನು ನಮ್ಯ ಸಂವಿಧಾನ ಎನ್ನುತ್ತೇವೆ. ಅನಮ್ಯ ಸಂವಿಧಾನವೆಂದರೆ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಲ್ಲಿ ವಿಶೇಷ ಪಾವಿತ್ರ್ಯವುಳ್ಳ ಬರವಣಿಗೆ ರೂಪದಲ್ಲಿರುವ ಸಂವಿಧಾನವೇ ಲಿಖಿತ ಸಂವಿಧಾನ. ಸಂವಿಧಾನದ ನೀತಿ ನಿಯಮಗಳೇ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವೇ ಸಂವಿಧಾನಾತ್ಮಕ ಸರ್ಕಾರ.